ಪ್ರಸನ್ನೋ ಭವ ವರದೋ ವರದೋ ಭವ ಅವಕುಂಠಿತೋ ಭವ ಮಮ ಸರ್ವಾಭೀಷ್ಟ ಫಲಪ್ರದೋ ಭವ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನನ್ನ ಹೆಸರು ಶಶಿಕುಮಾರ್ ಅಂತ. ಬಂಡಿ ಮಹಾಂಕಾಳಮ್ಮ ದೇವಾಲಯದಲ್ಲಿ ಅರ್ಚಕರಾಗಿ ಮತ್ತು ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಮಾಡ್ಕೊಂಡಿದ್ದೀನಿ. ಮಹಾತಾಯಿ ಬಂಡಿ ಮಹಾಂಕಾಳಿ ಕ್ಷೇತ್ರದಲ್ಲಿ ನಮ್ಮ ಅಜ್ಜಿಯವರಾದಂಥ ನಂಜಮ್ಮಣ್ಣಿ ಹಾಗೂ ಗಂಟಪ್ಪ 1509ನೇ ಇಸ್ವಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅಜ್ಜಿಯವರು ಈ ಒಂದು ಸುಂಕೇನಹಳ್ಳಿನಲ್ಲಿ ವಾಸವಾಗಿರ್ತಾರೆ. ಅಲ್ಲಿಂದ ನಾವು ಸಿಟಿಗೆ ಹೋಗಬೇಕು ಅಂದರೆ ಈ ಒಂದು ಕೆಂಪಾಂಬುದಿ ಕೆರೆ ಏರಿ ಮೇಲೆ ನಾವು ಓಡಾಡಬೇಕಾಗಿರುತ್ತೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಕೆರೆ ಏರಿ ಮೇಲೆ ಒಂದು ಓಡಾಡಿ ನಮ್ಮ ಏನು ಸಿಟಿಗಾಗಲಿ ಮಾರ್ಕೆಟ್ಗಾಗಲಿ ಏನೇ ಮನೆಗೆ ಸಾಮಗ್ರಿಗಳು ಹಳ್ಳಿಗಳಿಗೆ ಸಾಮಗ್ರಿ ತರಬೇಕು ಅಂದರೆ ಈ ಕೆರೆ ಏರಿ ಮೇಲೆ ಓಡಾಡ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮಹಾಕಾಳಿ ಇಲ್ಲಿ ನೆಲೆಸಿದ್ದಾಗ ಯಾವಾಗ ನರಸಂಚಾರ ಆಗ್ತಾ ಇರುತ್ತೋ ಅವರು ನಮ್ಮ ಅಜ್ಜಿಯವರಿಗೆ ವಾಗ್ದಾನವಾಗಿ ನುಡಿತಾರೆ, ನಾನು ಕಾಳಿ ಇಲ್ಲಿ ನೆಲೆಸಿದ್ದೀನಿ, ನೀವು ಗ್ರಾಮಸ್ಥರು ನನಗೆ ಒಂದು ಶಾಂತಿ ಪೂಜೆಯನ್ನು ಮಾಡಿದ್ರೆ, ಬಲಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿದ್ರೆ ಗ್ರಾಮವೆಲ್ಲ ಕ್ಷೇಮವಾಗಿರುತ್ತೆ ಅಂತ ಅಪ್ಪಣೆ ಮಾಡ್ತಾರೆ. ಆಗ ನಮ್ಮ ಅಜ್ಜಿಯವರು ಗ್ರಾಮದಲ್ಲಿ ಹೇಳ್ಕೊಂಡಾಗ ಇದೆಲ್ಲ ಯಾರೋ ಪುಂಡ್ರು ಮಾಡ್ತಾರೆ, ಯಾಕೆಂದರೆ ಅಂಥ ಒಂದು ಕಾಡಿನಲ್ಲಿ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಕೆರೆ ಏರಿ ಜಾಗದಲ್ಲಿ ಯಾವೊಂದು ಅಶರೀರವಾಣಿ ನುಡಿಯೋಕ್ಕೆ ಸಾಧ್ಯ, ಅವೆಲ್ಲ ಒಂದು ಭ್ರಮೆ ಅಂತ ಹೇಳ್ತಾರೆ. ಆದರೆ ಆ ತಾಯಿ ಹೇಳಿದ ಮೇಲೆ ಒಂದು ವಾರದಲ್ಲಿ ಊರಿನಲ್ಲಿ ಕ್ಷಾಮ ಆಗಿ ಒಂದು ಕಾಯಿಲೆ ಮತ್ತು ಎಲ್ಲ ಕೆಂಪಾಂಬುದಿ ಕೆರೆ ಎಲ್ಲ ಒಂದು ಒಣಗ್ತಾ ಬರ್ತಾ ಇರುತ್ತೆ. ಆಗ ಊರಿನವ್ರಿಗೆಲ್ಲ ಅನುಮಾನ ಬರುತ್ತೆ, ಯಾವುದೋ ಒಂದು ಶಕ್ತಿ ಇರ್ಬೋದಲ್ಲಿ ಅಂತ ಹೇಳಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾಯಿದ್ರಂತೆ ಆ ಕಾಲದಲ್ಲಿ 1500ನೇ ಇಸ್ವಿನಲ್ಲಿ. ಆವಾಗ ಅವ್ರನ್ನ ಕರೆದು, ಸ್ವಾಮಿ ನಮ್ಮ ಗ್ರಾಮಕ್ಕೆ ಈ ಥರ ಕ್ಷಾಮ ಬಂದಿದೆ, ಇಲ್ಲೊಂದು ದೇವತೆ ಮಾತಾಡಿದ್ರಂತೆ, ನಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಋಷಿಮುನಿಗಳು ಬಂದು ಆ ತಾಯಿಯನ್ನು ಕೇಳ್ಕೊಂಡಾಗ ಬಂಡೆಯಲ್ಲಿ ತಾಯಿಯ ರೂಪ ಕಾಣಿಸ್ಕೊಂಡಿದೆ, ನಾನು ಮಹಾಕಾಳಿ ಇಲ್ಲಿ ನೆಲೆಸಿದ್ದೀನಿ, ನನಗೆ ನೀವು ನರಸಂಚಾರ ಆಗಿರೋದ್ರಿಂದ ಬಲಿ ಕೊಟ್ಟು ಶಾಂತಿ ಪೂಜೆಯನ್ನು ಮಾಡಿಕೊಂಡಾಗ ಗ್ರಾಮಗಳೆಲ್ಲ ಸುಭಿಕ್ಷವಾಗಿರುತ್ತೆ ಅಂತ ಅಪ್ಪಣೆ ಮಾಡ್ತಾರೆ. ಆಗ ಏಳೂರಿಗೆ ಅಂದರೆ ಸುಂಕೇನಹಳ್ಳಿ, ಈ ಹನುಮನ್ ನಗರ ಮತ್ತು ಚಾಮರಾಜಪೇಟೆ ಈ ಸುತ್ತಮುತ್ತಲು ಗ್ರಾಮಕ್ಕೆಲ್ಲ ಈ ಮಹಾತಾಯಿಯನ್ನು ಗ್ರಾಮ ದೇವತೆ ಮಾಡಿಕೊಂಡು ವರ್ಷಕ್ಕೊಂದಿನ ಊರಬ್ಬ ಆಚರಣೆ ಮಾಡಿಕೊಂಡು ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇರ್ತಾರೆ. 1521ನೇ ಇಸ್ವಿಯಲ್ಲಿ ಕೆಂಪೇಗೌಡರು ಈ ಬೆಂದಕಾಳೂರಿಗೆ ಈ ಒಂದು ಏನು ವ್ಯಾಪಾರ ವಹಿವಾಟು ನಡೀಲಿ ಅಂಥೇಳಿ ಅಕ್ಕಿಪೇಟೆ, ನಗರದ ಪೇಟೆ, ಚಿಕ್ಕಪೇಟೆ, ಬಳೆಪೇಟೆ ಇವನ್ನೆಲ್ಲ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಆದಷ್ಟು ದರೋಡೆಗಳು ಇವೆಲ್ಲ ವಂಚನೆಯಲ್ಲೂ ನಡೆಯೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೊಂದು ಕಾವಲು ಗೋಪುರ ಕಟ್ಟಬೇಕು, ಕಳ್ಳರು ಕಾಕರು ಇದು ಒಳಗಡೆ ಬರಬಾರ್ದು ಅಂಥೇಳಿ ಈ ಎತ್ತಿನ ಬಂಡಿಯನ್ನು ಬಿಡ್ತಾರೆ. ಆ ಎತ್ತಿನ ಬಂಡಿ ಎಲ್ಲಿವರೆಗೂ ನಿಂತ್ಕೊಳ್ಳುತ್ತೋ ಅಲ್ಲಿವರೆಗೂ ಗ್ರಾಮಗಳು ಕ್ಷೇಮವಾಗಿದೆ ಅಂತ, ಅದರಿಂದ ಆಚೆಗೆ ಖರಾಬ್ ಜಾಗ ಇರುತ್ತೆ ಅಂತ. ಸೊ ಆ ಒಂದು ಕ್ಷೇಮವಾಗಿರೋ ಜಾಗದಲ್ಲಿ ಎತ್ತರವಾದ ಪ್ರದೇಶನ ಆಯ್ಕೆ ಮಾಡಿಕೊಂಡು ಕಾವಲು ಗೋಪುರಗಳನ್ನ ಕಟ್ತಾರೆ. ಅದೊಂದು ಇಲ್ಲೊಂದು ಲಾಲ್ಬಾಗು, ಹಲ್ಸೂರು, ಸ್ಯಾಂಕಿ ಟ್ಯಾಂಕು ಈ 4 ದಿಕ್ಕುಗಳಲ್ಲಿ ಎತ್ತಿನ ಬಂಡಿ ನಿಂತ್ಕೊಳ್ಳುತ್ತೆ. ಆಗ ಇಲ್ಲಿ ಆಯ್ಕೆ ಮಾಡಿಕೊಂಡಾಗ ಊರಿನವರೆಲ್ಲ ಹೇಳ್ತಾರೆ, ಸ್ವಾಮಿ ನಾವು ಇಲ್ಲಿ ಕಾಳಿಯನ್ನು ಪೂಜೆ ಮಾಡ್ತಾಯಿದ್ದೀವಿ, ಗ್ರಾಮ ದೇವತೆಯಾಗಿ ನಾವು ಆಚರಣೆ ಪೂಜೆ ಸಲ್ಲಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದಾಗ ಕೆಂಪೇಗೌಡರು ಸಹ ಬಂದು ಅವರ ಒಂದು ಕುಲದೇವತೆಯಾದ ಕೆಂಪಮ್ಮ ಅವರ ಒಂದು ದೇವತೆಯನ್ನು ಇಲ್ಲಿ ಕೆರೆ ಪಕ್ಕದಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗುಡಿಯನ್ನು ಕಟ್ಟಿಸಿ ಈ ಮಹಾತಾಯಿಗೆ ಒಂದು ಮೇಲೆ ಏನು ಗೋಪುರವನ್ನು ಕಟ್ತಾ ಇರುತ್ತಲ್ಲ ಅದೇ ರೀತಿ ಒಂದು ಚಾವಣಿಯನ್ನು ಕಟ್ಟಿಕೊಡ್ತಾರೆ. ಚಾವಣಿಯನ್ನು ಕಟ್ಟಿ ಬಂಡೆ ಮಹಾಕಾಳಿ ಅಂತ ನಾಮಕರಣ ಮಾಡಿ ನಮ್ಮ ಅಜ್ಜಿಯವರಿಗೆ ಈ ಒಂದು ಕ್ಷೇತ್ರವನ್ನು ವಾಗ್ದಾನವಾಗಿ ಸೇವೆ ಮಾಡೋದಕ್ಕೆ ಅಪ್ಪಣೆ ಮಾಡ್ತಾರೆ. ಅಲ್ಲಿಂದ ಈಚೆಗೆ ಬರೀ ಹೆಂಗಸುಗಳು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಅಜ್ಜಿಯವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ಮಹಾತಾಯಿ ಮೈ ಮೇಲೆ ಬರ್ತಾಯಿದ್ರಂತೆ, ನಮ್ಮ ಅಜ್ಜಿಯವ್ರ ಮೈ ಮೇಲೆ. ಸೊ ಅವ್ರ ಮೇಲೆ ಬಂದಾಗ ಯಾವುದೇ ಒಂದು ಕಾಯಿಲೆ ಕಸಾಲೆ ಅಂತ ಬಂದಾಗ ಭಕ್ತಾದಿಗಳಿಗೆ ಅವ್ರಿಗಿರುವಂಥ ಒಂದು ಬಾಧೆಗಳು ನಿವಾರಣೆ ಆಗಲಿ ಅಂಥೇಳಿ ನಿಂಬೆಹಣ್ಣು, ಕಾಯಿ, ಮೊಟ್ಟೆ ಇದನ್ನು ಇಟ್ಟು ತಡೆ ಹೊಡೆಯೋದು ಅಂತ ಮಾಡ್ತಿರ್ತಾರೆ. ಅದು ಮೂಲತಃ ನಮ್ಮ ಅಜ್ಜಿಯವರು ಪ್ರಾರಂಭ ಮಾಡಿದ್ದು. 1520ನೇ ಇಸ್ವಿನಲ್ಲಿ ಅದು ತಡೆ ಹೊಡೆಯೋದನ್ನು ಶುರು ಮಾಡ್ತಾರೆ. ಅಲ್ಲಿಂದ ಗ್ರಾಮಗಳಲ್ಲಿ ಏನೇ ಒಂದು ತಾಪತ್ರೆ ಆದಾಗ ಈ ಮಹಾತಾಯಿಗೆ ಪೂಜೆ ಸಲ್ಲಿಸಿ ಅವ್ರಿಗಿರುವಂಥ ದುಗುಡಗಳನ್ನು ನಿವಾರಣೆ ಮಾಡಿಕೊಂಡು ಪೂಜೆ ಸಲ್ಲಿಸ್ಕೊಂಡು ಅಲ್ಲಿಂದ ಬರ್ತಾ ಇರ್ತಾರೆ. 1980ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಡಾಕ್ಟರ್ GR ಶಿವಪ್ರಕಾಶ್ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ಈ ಒಂದು ನಮ್ಮ ಅಜ್ಜಿಯವರು ಕಾಲವಾದ ನಂತರ ಸೇವೆಯನ್ನು ಶಿವಪ್ರಕಾಶ್ ಅವರು ಮಾಡಬೇಕು ಅಂತ ಅಪ್ಪಣೆ ಮಾಡ್ತಾರೆ ಅಮ್ಮನವರು. ಸೊ ಆಗ ಅಪ್ಪಣೆ ಮಾಡಿದಾಗ ತಂದೆಯವರು ಬಂದು ನೋಡಿದಾಗ ಭಾಳ ಚಿಕ್ಕ
ಚಿಕ್ಕ ಗುಡಿ, ಮತ್ತು ಭಕ್ತಾದಿಗಳಿಗೆ ಬರೋಕ್ಕೆ ಹೋಗೋದಕ್ಕೆ ಭಾಳ ಅನಾನುಕೂಲವಾಗಿರುತ್ತೆ. ಕೆರೆ ಏರಿ ಅಂದರೆ ಬರೀ ಒಂದು 20 ಅಡಿನ ಏನೋ ಇತ್ತಂತಷ್ಟೇ. ಸೊ ಅಷ್ಟು ಒಂದು ಜಾಗದಲ್ಲಿ ಈ ತಾಯಿಯ ಸನ್ನಿಧಾನ ಇತ್ತು. ನಮ್ಮ ತಂದೆಯವರು ಎಲ್ಲ ಈ ಸ್ಥಳೀಯ MLAಗಳು, ಕಾರ್ಪೊರೇಟರ್ಗಳು ಮತ್ತು ಗ್ರಾಮಸ್ಥರು ಇವರ ಒಂದು ಸಹಾಯವನ್ನು ಪಡೆದು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಈ ಅಭಿವೃದ್ಧಿ ಆಗೋದಕ್ಕೆ ಆ ಒಂದು ಕಾರಣರಾಗಿರ್ತಾರೆ. ಸರ್, ಇಲ್ಲಿ ಇವಾಗ ಪ್ರತಿದಿನ ಪೂಜೆ ಇರುತ್ತೆ ಅಥವಾ ವಿಶೇಷ ದಿನಗಳು ಏನೇನು ಇರುತ್ತೆ ತಿಳಿಸ್ತೀರಾ? ಇಲ್ಲಿ ಮಂಗಳವಾರ, ಶುಕ್ರವಾರ ಪೂಜೆ ಇರುತ್ತೆ. ಮತ್ತು ಅಮಾವಾಸ್ಯೆ, ಪೌರ್ಣಮಿಯಲ್ಲಿ ವಿಶೇಷವಾಗಿ ಚಂಡಿ ಹೋಮ ಮಾಡಿ, ಮತ್ತು ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಸುದರ್ಶನ ಹೋಮ ಮಾಡಿ ಪ್ರತಿನಿತ್ಯ ಅನ್ನದಾನ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಅನ್ನದಾನ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು ನಮ್ಮ ಈ ಒಂದು ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಅನ್ನದಾನ, ಸುಮಾರು ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಇರುತ್ತೆ. ಇದನ್ನು ನಾವು ಅನಾದಿ ಕಾಲದಿಂದ 2002ನೇ ಇಸ್ವಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಂದೆಯವರು. ಸೊ ಅದನ್ನು ಹಾಗೆ ನಾವು ಈಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ವಿಶೇಷ ದಿನಗಳಲ್ಲಿ ಮತ್ತು ಸಾಮಾನ್ಯ ದಿನಗಳಲ್ಲಿ ಎಷ್ಟು ಭಕ್ತಾದಿಗಳು ಬರ್ಬೋದು ಸರ್? ಸುಮಾರು 1,000-2,000 ಜನ ಬಂದು ಹೋಗ್ತಾರೆ. ಅಮಾವಾಸ್ಯೆ, ಪೌರ್ಣಮಿಗೆ ಸುಮಾರು 6,000-8,000 ಜನ, ಒಂದೊಂದ್ಸಲಿ 10,000 ಜನ ಬಂದು ತಾಯಿಯ ದರ್ಶನ ಮಾಡ್ಕೊಂಡು ಹೋಗುವಂಥದ್ದು. ಈಗೆಲ್ಲ ಒಂದೊಂದಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮುಂಚೆ ಇದೆಲ್ಲ ನಮಗೆ ಇಷ್ಟು ಅನುಭವ ಆಗಿರಲಿಲ್ಲ. ಈಗ ಈ ಒಂದು ಮೀಡಿಯಾ ಮತ್ತು ಈ ಒಂದು ನಮ್ಮ ಫೇಸ್ಬುಕ್ಕು ಇವೆಲ್ಲ ಇದರಿಂದ ನಮಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಕೊಂಡು ತಾಯಿಯನ್ನು, ಯಾಕೆಂದರೆ ಆ ಯಮ್ಮನ ಶಕ್ತಿನೂ ಹಾಗೇ ಇದೆ. ಮಹಾಕಾಳಿ ಅಂದರೆ ನಿಮಗೆ ಗೊತ್ತಿರ್ಬೋದು. ಕಾಳಿನ ಒಲಿಸ್ಕೊಂಡ್ರೆ ನಮಗೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಮೂರು ದೇವತೆಯರ ಅನುಗ್ರಹ ಆಗುತ್ತೆ. ಯಾಕೆಂದರೆ ಕಾಳಿ ಅಂದರೆ ಒಂದು ಇತಿಹಾಸದಲ್ಲೇ ನೀವು ಪುರಾಣವನ್ನು ತೆಗೆದು ನೋಡಿದಾಗ ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ತೆನಾಲಿ ರಾಮಕೃಷ್ಣರು, ಇನ್ನೂ ಅನೇಕ ಮಹನೀಯರು ಕಾಳಿನ ಒಲಿಸ್ಕೊಂಡು ಜ್ಞಾನಿಗಳಾಗಿರ್ತಾರೆ. ಸೊ ಅದರಿಂದ ಕಾಳಿನ ಒಲಿಸ್ಕೊಂಡ್ರೆ, ಕಾಳಿ ಅಂದರೆ ದುರ್ಗಾಶಕ್ತಿ, ಆ ತಾಯಿಯನ್ನು ಒಲಿಸ್ಕೊಂಡ್ರೆ ನಮಗೆ ಮನೆಯಲ್ಲಿ ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ, ಪಾರ್ವತಿಯಾಗಿ ಮನೆಯನ್ನು ಒಂದು ಸೃಷ್ಟಿ ಸ್ಥಿತಿ ಲಯ ಹೇಗೆ ಒಂದು ಚಲನವಲನಗಳನ್ನು ತಾಯಿ ಕಾಪಾಡ್ತಾಳೋ ಅದೇ ರೀತಿ ಮನೆಯನ್ನು ಸಮತೋಲನವಾಗಿ ಎಲ್ಲ ಮಕ್ಕಳಿಗೆ ಆರೋಗ್ಯ ಕೊಟ್ಟು, ಮತ್ತು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು, ಮತ್ತು ವಿದ್ಯಾಭ್ಯಾಸ ಕೊಟ್ಟು ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ ಎಲ್ಲ ತಾಯಿ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಕಾಳಿ ಒಂದು ಇವಾಗ ಕಾಳಿಯನ್ನು ಪೂಜೆ ಮಾಡೋದ್ರಿಂದ ಏನು ನಮಗೆ ಫಲಗಳು ಸಿಗುತ್ತೆ ಅಂತ ಭಕ್ತಾದಿಗಳಿಗೆ ಅರ್ಥ ಆಗಿದೆ. ಹಾಗಾಗಿ ಬಂಡೆ ಮಹಾಕಾಳಿ ಅಮ್ಮನವರಿಗೆ ಬಹಳಷ್ಟು ಜನ ಬಂದು ತಾಯಿಯ ದರ್ಶನ ಪಡೆದು ಹೋಗ್ತಾ ಇರ್ತಾರೆ. ಮತ್ತು ಇಲ್ಲಿನ ವಿಶೇಷ ಅಂದರೆ ಈ ಒಂದು ನಾವು ನಮ್ಮ ಅಜ್ಜಿಯವರು ತಡೆ ಹೊಡಿತಾರಲ್ಲ, ಅದು ಅಲ್ಲಿ ಅನಾದಿ ಕಾಲದಿಂದ ಬಂದಿದ್ದು, ಇವತ್ತು ಅದೇ ರೀತಿ ತಡೆ ಹೊಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಇಲ್ಲಿ ಏನಂದರೆ ಈ ಕೆರೆ ಏರಿ ಮೇಲೆ ಬಂದಂಥ ಭಕ್ತಾದಿಗಳು ಆ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಯಾವುದೇ ಅವರ ಒಂದು ಕಷ್ಟಗಳಿದ್ದರೆ, ಇಲ್ಲ ಆಸ್ಪತ್ರೆಗೆ ಅಥವಾ ಕೋರ್ಟ್ ಕೇಸ್ ಏನೇ ಇದ್ರೂ ಈ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋದರೆ ಜಯ ಸಿಗ್ತಾಯಿತ್ತು, ಆರೋಗ್ಯ ಸುಧಾರಿಸ್ಕೊಳ್ತಾಯಿತ್ತು. ಆ ಭಾವನೆಯಿಂದ ಅನಾದಿ ಕಾಲದಿಂದ ಇಲ್ಲಿವರೆಗೂ ಬೆಳಗ್ಗೆ ಅಭಿಷೇಕ ಆದ ನಂತರ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ತಾಯಿಯ ಪಾದ ಮುಟ್ಟಿ ನೀರು ಹಾಕ್ಸ್ಕೊಳ್ಳೋಂಥ ಅವಕಾಶ ಇವತ್ತಿಗೂ ಇದೆ. ಏನು ಸೆಲೆಬ್ರಿಟಿಗಳದ್ದು ಹೇಳಬೇಕು ಅಂದರೆ, ನಮ್ಮ ತಾರಕ್ ಅವ್ರಿಗೆ ತುಂಬ ವರ್ಷ ಮಕ್ಕಳಿರಲಿಲ್ಲ. ಅವರು ಈ ತಾಯಿನ ಬಂದು ಬೇಡ್ಕೊಂಡಾಗ ಇವತ್ತು ಕೃಷ್ಣ ಅನ್ನೋ ಒಂದು ಮಗು ಇದೆ. ಅವ್ರು ಇವತ್ತಿಗೂ ಕೂಡ ಈ ತಾಯಿನ ತವ್ರ ಮನೆ ಅಂತಲೇ ಪ್ರೀತಿಸ್ತಾರೆ. ಅವರು ಕೂಡ ಮಕ್ಕಳಾದ ಮೇಲೆ ಬಂದು ಅಮ್ಮನವ್ರಿಗೆ ಒಂದು ಬೆಳ್ಳಿ ಮೂಗುತಿನ ಮಾಡಿಸ್ಕೊಟ್ಟು ಹರಕೆ ಸಲ್ಲಿಸಿದ್ರು. ಇನ್ನು ಕೆಲವರು, ನಮ್ಮ ಇವರು ಯಶ್ ಅವ್ರ ತಂಗಿ ನಂದಿನಿ, ಅವರು ಕೂಡ ಅಷ್ಟೇ ಈ ತಾಯಿನ ಪೂಜೆ ಸಲ್ಲಿಸಿ ಅವ್ರಿಗೂ ಮಕ್ಕಳಾಯಿತು. ಸೊ ಈ ರೀತಿ ಹಲವಾರು ಪವಾಡಗಳಿಗೆ ಒಂದು ಸಾಕ್ಷಿಯಾಗಿದೆ. ಇನ್ನು ಕೆಲವರು ಮಿನಿಸ್ಟ್ರುಗಳು, ತುಂಬ MLAಗಳು ಇವರೆಲ್ಲ ಬಂದು ಈ ತಾಯಿನ ಬೇಡ್ಕೊಂಡಾಗ ಖಂಡಿತವಾಗ್ಲೂ ಅವ್ರಿಗೆಲ್ಲ ಕೆಲಸಗಳು ಆಗಿರೋದು ಈ ತಾಯಿಯ ಸಾಕ್ಷಿಯಾಗಿದೆ. ಮತ್ತು ಸೊ ಸಿನಿಮಾದವರು ಅಂದಾಗ ಅವರಿಗೆ ಜಾಸ್ತಿ ಕಣ್ದೃಷ್ಟಿ ಇರುತ್ತೆ. ಈ ಅಮ್ಮನ ಹತ್ರ ಬಂದಾಗ ಕಣ್ದೃಷ್ಟಿ ಪರಿಹಾರ ಆಗಿ ಅವ್ರಿಗೆಲ್ಲ ಕಾರ್ಯಗಳು, ಅಂದರೆ ಪ್ರೊಡ್ಯೂಸರ್ಗಳಿಗಾಗ್ಬೋದು, ಡೈರೆಕ್ಟರ್ಗಳಿಗಾಗ್ಬೋದು, ಅಥವಾ ಸಿನಿಮಾ ನಟ ನಟಿಯರಿಗಾಗ್ಬೋದು, ಟೆಕ್ನಿಷಿಯನ್ಗಳಿಗಾಗ್ಬೋದು, ಅವ್ರು ಬಂದು ದೃಷ್ಟಿ ತೆಗೆಸ್ಕೊಂಡು ಹೋದಾಗ ಅವ್ರಿಗಿರುವಂಥ ಬಾಧೆಗಳು ನಿವಾರಣೆ ಆಗುತ್ತೆ. ಯಾವುದೇ ರೋಗ ಬಾಧೆ, ಋಣ ಬಾಧೆ, ದಾರಿದ್ರ್ಯ ಬಾಧೆಗಳು ನಿವಾರಣೆ ಆಗಿ ಅವರಿಗೆ ಎಲ್ಲವೂ ಅನುಕೂಲ ಆಗೋ ರೀತಿ ನಡ್ಕೊಂಡು ಆ ತಾಯಿಯ ಆಶೀರ್ವಾದದಿಂದ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದಾಗ ಬಂದು ಆ ತಾಯಿನ ಬೇಡ್ಕೊಂಡು ಇಲ್ಲಿ ಒಂದು ಪೂಜೆ ಪುನಸ್ಕಾರ ಸಲ್ಲಿಸಿ ಹೋಗ್ತಾ ಇದ್ದಾರೆ. ಸನ್ನಿಧಾನದಲ್ಲಿ ಈ ಒಂದು ಬೂದುಗುಂಬಳಕಾಯಿ ದೀಪ ಅಷ್ಟಮಿ ದಿನ, ಅಂದರೆ ಕಾಳಿಗೆ ಅಷ್ಟಮಿ ಅನ್ನೋದು ಶ್ರೇಷ್ಠ. ಆ ದಿನ ನಾವು ಬೂದುಗುಂಬಳಕಾಯಿ ದೀಪ ಅಂಟಿಸೋದ್ರಿಂದ ನಮಗಿರುವಂಥ ಶತ್ರುಗಳು, ಅಂದರೆ ನಾವು ಹೇಳಿದ್ನಲ್ಲ, ಮನೆಯಲ್ಲೇ ನಾವು ನಮ್ಮ ಬೆಳವಣಿಗೆ ನೋಡಿ ಶತ್ರುತ್ವ ಬಯಸ್ತಾ ಇರ್ತಾರೆ. ಅವ್ನು ಬೆಳೀತಾ ಇದ್ದಾನೆ, ನಾನು ಬೆಳೆಯೋಕ್ಕಾಗ್ತಾಯಿಲ್ಲ, ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ನನಗೆ ಚೆನ್ನಾಗಿಲ್ಲ, ಅವನ ಆರೋಗ್ಯ ಚೆನ್ನಾಗಿದೆ, ನನಗೆ ಚೆನ್ನಾಗಿಲ್ಲ, ಆ ರೀತಿ ಆದಾಗಲೂ ನಮಗೆ ತೊಂದರೆಗಳು ಬರುತ್ತೆ. ಆ ಶತ್ರುತ್ವಗಳು ನಿವಾರಣೆ ಆಗಲಿ,
ಅಂದರೆ ಅವರು ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲಿ ಅಂಥೇಳಿ ಪ್ರತಿಯೊಂದಕ್ಕೂ ನಾವು ಕಾರ್ಯಗಳಿಗೆ ಬೂದುಮುಳಕಾಯಿ ದೀಪ ಅಂಟಿಸ್ಬೇಕು. ಮತ್ತು ಈ ಬೆಲ್ಲದ ದೀಪ ಯಾಕೆ ಅಂಟಿಸ್ತಾರೆ ಅಂದರೆ ನಮಗೆ ಶುಭ ಕಾರ್ಯಗಳಾಗಲಿ, ಮನೆಯಲ್ಲಿ ಯಾವುದೇ ಒಂದು ಮದುವೆ ನಿಂತಿತ್ತು, ಮಕ್ಕಳಾಗ್ತಿಲ್ಲ, ಇಂಥ ಕೋರಿಕೆಗಳಿದ್ದಾಗ ಬೆಲ್ಲದ ದೀಪ ಅಂಟಿಸೋದ್ರಿಂದ ಅವ್ರಿಗೆ ಶುಭ ಕಾರ್ಯಗಳಾಗುತ್ತೆ. ಈ ನಿಂಬೆಹಣ್ಣು ದೀಪ ಏನಂದರೆ ನಮ್ಮ ಇಚ್ಛಾಶಕ್ತಿಗಳು. ಯಾಕೆಂದರೆ ಈಗ ನಾನು ವಿದ್ಯಾಭ್ಯಾಸಕ್ಕೆ ನಾನು ಒಂದು ಹೊರದೇಶಕ್ಕೆ ಹೋಗಬೇಕು, ಇಲ್ಲ ನನಗೊಂದು ಸರ್ಕಾರಿ ಕೆಲಸ ಸಿಗಬೇಕು, ಇಲ್ಲ ನನಗೆ ಒಳ್ಳೆ ಕೆಲಸ ಉದ್ಯೋಗ ಸಿಗಬೇಕು, ಇಲ್ಲ ನಾನು ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಿ ತೋರಿಸ್ಬೇಕು, ಅಥವಾ ನನಗೆ ಯಾವುದೋ ಒಂದು ಕಾರ್ಯ ಪ್ರಬಲವಾಗಿ ನನಗೆ ಆಗ್ತಿರೋ ಅಡೆತಡೆ ನಿವಾರಣೆಯಾಗಿ ನನಗೆಲ್ಲ ಕಾರ್ಯಗಳು ಜಯ ಆಗಬೇಕು ಅಂದಾಗ ನಿಂಬೆಹಣ್ಣು ದೀಪ ಅಂಟಿಸ್ಬೇಕು ತಾಯಿಗೆ. 9 ವಾರ ನಿಂಬೆಹಣ್ಣು ದೀಪ ಅಂಟಿಸಿ 5 ವಾರ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. 1 ನಿಂಬೆಹಣ್ಣು 2 ದೀಪ, 2 ನಿಂಬೆಹಣ್ಣು 4 ದೀಪ, ಹಂಗೆ 5 ವಾರ ಇನ್ಕ್ರೀಸ್ ಮಾಡಬೇಕು. ಮತ್ತು 6ನೇ ವಾರದಿಂದ ಡಿಕ್ರೀಸ್ ಮಾಡ್ಕೊಂಡು ಬರಬೇಕು, ಅಂದರೆ ಇಳಿಸ್ಕೊಳ್ತಾ ಬರಬೇಕು. ಈಗ 6ನೇ ವಾರ 4 ನಿಂಬೆಹಣ್ಣು 8 ದೀಪ, 7ನೇ ವಾರ 3 ನಿಂಬೆಹಣ್ಣು 6 ದೀಪ, ಹಂಗೆ ಕಮ್ಮಿ ಮಾಡ್ಕೊಳ್ತಾ ಬಂದಾಗ ನಮ್ಮ ಕಷ್ಟಗಳು ಕಮ್ಮಿ ಆಗ್ತಾ ಬರುತ್ತೆ ಅನ್ನೋದು ಪ್ರತೀತಿ. ಅದು ನಾವು ಏನಂದ್ರೆ ಪೂಜೆ ಸಾಮಗ್ರಿಗಳು ಸಿಗುತ್ತೆ, ನೀವು ಮತ್ತೆ ತಡೆ ಹೊಡೆಯೋದು ಸಿಗುತ್ತೆ. ಆದರೆ ದೀಪ ಇವೆಲ್ಲ ನೀವು ರೆಡಿ ಮಾಡಬೇಕು. ಯಾವಾಗ ನಾವು ನಮ್ಮ ಕೈಯಾರೆ ಒಂದು ನಿಂಬೆಹಣ್ಣು ದೀಪ ಆಗಲಿ, ಬೂದುಮುಳಕಾಯಿ ದೀಪ ಆಗಲಿ ನಮ್ಮ ಕೈಯಾರೆ ಮಾಡಿದಾಗ ನಮಗೆ ಅದರ ಕಷ್ಟ ಸುಖ ಅರ್ಥ ಆಗುತ್ತೆ. ಒಂದು ದೀಪ ನಾವು ರೆಡಿ ಮಾಡಬೇಕಾದ್ರೆ ಮನಃಶಾಂತಿಯಿಂದ ತಾಳ್ಮೆಯಿಂದ ನಾವು ಎಷ್ಟು ಭಕ್ತಿಯಿಂದ ಮಾಡ್ತೀವೋ ಅಷ್ಟು ನಮಗೆ ಬೇಗ ಫಲ ಸಿಗುತ್ತೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಅವರೇ ಮಾಡಬೇಕು. ಎಲ್ಲ ಹೆಣ್ಮಕ್ಳು ಇಲ್ಲೇ ಬಂದು ದೀಪಗಳನ್ನು ರೆಡಿ ಮಾಡಿಕೊಂಡು ಆ ಅಮ್ಮನಿಗೆ ಪೂಜೆ ಸಲ್ಲಿಸ್ಬಿಟ್ಟು ಮಡ್ಲಕ್ಕಿ ತುಂಬಿ ಹೋಗ್ತಾರೆ. ಸೊ ಅದರಿಂದ ಅವ್ರ ಕೆಲಸ ಕಾರ್ಯಗಳು ಬೇಗ ಸುಗಮವಾಗಿ ನಡೆಯುತ್ತೆ. ಗವಿಪುರ ಗುಟ್ಟಳ್ಳಿ ಅಂದರೆ ಯಾವುದೋ ಹಳ್ಳಿ ಅಂದ್ಕೊಳ್ತಾರೆ, ಖಂಡಿತವಾಗಲೂ ಇಲ್ಲ. ಬೆಂದಕಾಳೂರು ಈ ಒಂದು ಗ್ರಾಮದಲ್ಲಿ ಮಧ್ಯಭಾಗದಲ್ಲಿ ಕೆಂಪೇಗೌಡ ನಗರ ಅಂತಿದೆ. ಅಂದರೆ ಸುತ್ತಲೂ ಮುತ್ತಲು ಈ ಹನುಮನ್ ನಗರ, ಚಾಮರಾಜಪೇಟೆ ಮತ್ತು ನಮ್ಮ ಬೃಂದಾವನ ನಗರ ಮತ್ತು ಶ್ರೀನಗರ, ಈ ಒಂದು 4 ಸುತ್ತು ಮಧ್ಯೆ ಇರೋದೇ ಗವಿಪುರ ಗುಟ್ಟಳ್ಳಿ. ಇದು ಯಾವುದೇ ರೀತಿ ಪ್ಯಾಲೇಸ್ ಗುಟ್ಟಳ್ಳಿ ಅಂತ ಮಿಸ್ಟೇಕ್ ತೊಗೊಳ್ಬೇಡಿ. ಗವಿಪುರ ಗುಟ್ಟಳ್ಳಿ, ಕೆಂಪೇಗೌಡ ನಗರ, ಬಸವನಗುಡಿ. ನೀವು ಬುಲ್ ಟೆಂಪಲ್ ಕಳ್ಳೆಕಾಯಿ ಪರಿಸೆ ಆಗುತ್ತೆ, ನೀವು ಅದನ್ನು ಕೇಳಿರ್ತೀರಿ. ಸೊ ಆ ಒಂದು ಪ್ರಸಿದ್ಧವಾದ ಜಾಗದಿಂದ ಕೇವಲ 1 ಕಿಲೋಮೀಟ್ರ್ ಅಂತರದಲ್ಲಿ ಅಮ್ಮನವ್ರ ಗುಡಿ ಇದೆ. ಆಟೋದವರಿಂದ ನಮಗೆ ಭಾಳ ಅನುಕೂಲ ಇದೆ. ಎಲ್ಲ ಕಡೆಯೂ ಆಟೋದವರು ನಮಗೆ ಭಾಳ ಕೈ ಜೋಡಿಸ್ತಾ ಇದ್ದಾರೆ. ಅಮ್ಮನಿಗೆ ಕರ್ಕೊಂಬಂದಾಗ ಬಂಡಿ ಮಂಕಳಮ್ಮ ದೇವಸ್ಥಾನ ಅಂದರೆ ಸುತ್ತಮುತ್ತಲು ಎಲ್ಲೇ ಇದ್ದರೂ ಕರ್ಕೊಂಬಂದು ತಾಯಿ ಸನ್ನಿಧಾನಕ್ಕೆ ಬಿಟ್ಕೊಡ್ತಾರೆ. ಅಲ್ಲಿಂದನೂ ನಮಗೆ ಈ ಸುತ್ತಮುತ್ತಲು ಗ್ರಾಮಸ್ಥರು ಈ ತಾಯಿಯ ಸೇವೆ ಸಲ್ಲಿಸ್ಕೊಂಡು ಊರಬ್ಬಗಳು ಆಚರಣೆ ಮಾಡಿಕೊಂಡು ಬಂದರು. ಇವತ್ತಿಗೂ ಸಹ ಅದೇ ರೀತಿ ಊರಬ್ಬ ಆಚರಣೆ ಮಾಡಿ ಈ ತಾಯಿಯ ಸನ್ನಿಧಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಕೆಲವರು ಅವರವ್ರ ಮನೆ ಮುಂದೆ ಕಾರ್ ನಿಲ್ಲಿಸಿ ಬಂದುಬಿಟ್ಟಿರ್ತಾರೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನ. ಅವತ್ತು ಕೂಡ ಅವರು ನಮಗೆ ಸಹಕರಿಸಿ ಅಮ್ಮನ ಗುಡಿಗೆ ಬಂದವರು ಬಿಡು ಅಂಥೇಳಿ ನಮ್ಮ ಸುತ್ತಮುತ್ತಲು ಗ್ರಾಮಸ್ಥರು ನಮ್ಮ ಬರುವಂಥ ಭಕ್ತಾದಿಗಳಿಗೆ ಭಾಳ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ದೇವಸ್ಥಾನಕ್ಕೂ ಅಷ್ಟೇ ನಮಗೆ ಭಾಳ ಎಲ್ಲ ರೀತಿಯ ಸಪೋರ್ಟ್ಗಳನ್ನು ಮಾಡಿ ತಾಯಿಯ ಸನ್ನಿಧಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅವರು ನಮಗಿನ್ನ ಹೆಚ್ಚಾಗಿ ಸೇವೆ ಸಲ್ಲಿಸಿ ಒಂದು ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೂ ಮತ್ತು ನಮ್ಮ ಸುತ್ತಮುತ್ತಲು ನೆರೆಹೊರೆಯವರಿಗೂ ನಾನು ಈ ಮೂಲಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ನೀವು ಮಾಡ್ತಾ ಇರೋದು ನಾನು ನಮ್ಮ ತಂದೆಯವರು ಅಥವಾ ಇನ್ನೊಬ್ಬರು ಅಂತಲ್ಲ, ತಾಯಿಯ ಸೇವೆ ಮಾಡ್ತಾ ಇದ್ದೀರಾ. ಯಾಕೆಂದರೆ ತಾಯಿ ಸೂರ್ಯ ಚಂದ್ರ ಇರೋವರೆಗೂ ಆ ತಾಯಿ ಕ್ಷೇತ್ರ ಇರುತ್ತೆ, ತಾಯಿಯ ಅನುಗ್ರಹ ನಮ್ಮ ಕುಟುಂಬಗಳಿಗಿರುತ್ತೆ. ಸೊ ನೀವು ಮಾಡುವಂಥ ಸೇವೆಗೆ ಆ ಅಮ್ಮ ನಿಮಗೆಲ್ಲ ತಕ್ಕಂಥ ಫಲಗಳನ್ನ ಕೊಟ್ಟು ಮನಸ್ಸು ಮಕ್ಕಳನ್ನೆಲ್ಲ ಅರ್ಚಕರಾಗಿ ಇಲ್ಲಿ 7 ಜನ ಕೆಲಸ ಮಾಡ್ತಾ ಇದ್ದಾರೆ. ಅನಾದಿ ಕಾಲದಿಂದನೂ ಅವ್ರ ವಂಶದವರೇ ಬರ್ತಾ ಇದ್ದಾರೆ ನಮ್ಮ ಜೊತೆ. ಮತ್ತು ಇಲ್ಲಿ ಸೇವೆಗೆ ಅಂತೇಳಿ 12 ಜನ ಇದ್ದಾರೆ. ಯಾಕಂದರೆ ಕ್ಲೀನಿಂಗ್ ಮಾಡಬೇಕು, ತಡೆ ಹೊಡಿಬೇಕು, ಮತ್ತು ಪ್ರಸಾದ ಹಂಚಬೇಕು, ಮತ್ತು ಪ್ರಸಾದವನ್ನು ತೊಗೊಂಡೋಗಿ ಕೊಡಬೇಕು. ಈ ರೀತಿಯಾಗಿ ಸುಮಾರು ಎಲ್ಲ ಒಂದು 22-23 ಜನ ಇಲ್ಲಿ ಕೆಲಸ ಪರ್ಮನೆಂಟಾಗಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸ್ನೇಹಿತರುಗಳು, ಯಾಕೆಂದರೆ ನಮ್ಮ ಗ್ರಾಮಸ್ಥರಲ್ಲಿ ಭಾಳ ನಮಗೆ ಸಪೋರ್ಟ್ ಇದೆ. ನಮ್ಮ ಈ ಒಂದು ಗ್ರಾಮದಿಂದ ಮತ್ತು ನಮ್ಮ ನೆರೆಹೊರೆಯವರಿಂದ ನಮಗೆ ಭಾಳಷ್ಟು ಅನುಕೂಲಗಳಾಗಿ ಅವರಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೆಯೋಕ್ಕೆ ಸಪೋರ್ಟ್ಗಳು ಸಿಗ್ತಾ ಇದೆ. ಮತ್ತು ಅವರುಗಳು ಬಂದು ನಮಗೆಲ್ಲ ಸಹಾಯ ಮಾಡಿ ಇಲ್ಲಿ ನಿಂತ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಏನೇ ಒಂದು ವ್ಯವಸ್ಥೆ ಆಗಬೇಕಂದ್ರೂ ನೀಟಾಗಿ ಲೈನಲ್ಲಿ ಕಳಿಸೋದಾಗ್ಬೋದು, ಮತ್ತು ಒಳಗಡೆಯಿಂದ ಅವರಿಗೆ ಪ್ರಸಾದ ತಂದು ಕೊಡೋದಾಗ್ಬೋದು. ಈ ರೀತಿಯಾಗಿ ಎಲ್ಲರೂ ನಮಗೆ ಸಹಕರಿಸ್ಕೊಂಡು ಈ ಒಂದು ಕ್ಷೇತ್ರ ಇಷ್ಟು ಅಭಿವೃದ್ಧಿ ಆಗೋದಕ್ಕೆ ಕಾರಣರಾಗಿರ್ತಾರೆ. ಮತ್ತು ಇನ್ನೊಂದು ವಿಚಾರ ಕೇಳಿದ್ವಿ, ಸಿನಿಮಾ ಕ್ಷೇತ್ರಕ್ಕೆ ತುಂಬ ಹತ್ತಿರವಾದಂಥದ್ದು ಮಹಾಕಾಳಿ ಅಂತೇಳಿ ತುಂಬ ಹೇಳ್ತಾರೆ. ಹಲವಾರು ಸಿನಿಮಾಗಳು ಮುಹೂರ್ತ ಆಗಿರ್ಬೋದು, ಯಾವುದು ಕುಂಬಳಕಾಯಿ ಹೊಡೆಯೋದಿರ್ಬೋದು, ಎಷ್ಟೋ ಹೇಳ್ತಾರೆ. ಯಾರ್ಯಾರು ಬಂದಿದ್ದಾರೆ, ಯಾವ ಸಿನಿಮಾಗಳು ನೀವು ಕಂಡಂಗೆ
ತಿಳಿಸ್ತೀರಾ ಸರ್? ಸರ್ ಖಂಡಿತ. ಯಾಕಂದರೆ ಸಿನಿಮಾದವ್ರು ಒಬ್ಬರೇ ಅಲ್ಲ, ಯಾರ್ಯಾರು ಗಣ್ಯಾತಿ ಗಣ್ಯರು ಅಂದರೆ ಈಗ ನಮ್ಮ MLAಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಮತ್ತು MP ಮತ್ತು ಮಿನಿಸ್ಟ್ರುಗಳಾಗ್ಬೋದು, ಇವ್ರ ಮೇಲೆಲ್ಲ ಸಾಮಾನ್ಯವಾಗಿ ಸಹಜವಾಗಿ ಕಣ್ಣುಗಳು ಬೀಳುತ್ತೆ. ಯಾಕಂದರೆ ಇವರ ಆ್ಯಕ್ಟಿವಿಟೀಸು ಮತ್ತು ಸಿನಿಮಾದವ್ರ ಮೇಲೆ ಬಹಳ, ಯಾಕಂದರೆ ಅವರು ಕೂತರು ಅವ್ರ ಮೇಲೆ ಗಮನ ಇರುತ್ತೆ, ನಿಂತರೂ ಗಮನ ಇರುತ್ತೆ. ಅವ್ರ ಮೇಲೆ ಏನಾಗುತ್ತೆ, ಅವರ ಗ್ರಹಗತಿ ಚೆನ್ನಾಗಿದ್ದಾಗ ಅವರು ಎಲ್ಲವನ್ನೂ ಜಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ ನಮ್ಮ ರಾಶಿಯಲ್ಲಿ ರಾಹು, ಕೇತು ಮತ್ತು ಶನಿ ಮಹಾತ್ಮನ ಒಂದು ಪ್ರಭಾವ ಬೀರುತ್ತೋ ಆವಾಗ ನಮಗೆ ನೀವು ಚೆನ್ನಾಗಿದ್ದೀರಿ ಅಂದರೆ ಸಾಕು ಮೈಕೈ ನೋವು ಬರೋದು, ಒಂದು ಹೊಟ್ಟೆ ನೋವು ಬರೋದು, ಅಥವಾ ಏನೋ ಆರೋಗ್ಯ ತಪ್ಪಾಗೋದು. ಈ ಕೇತು ನಮಗೆ ಆ ಒಂದು ನೀಚ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಅನಾವಶ್ಯಕವಾಗಿ ಆಪ್ರೇಷನ್ಗಳಾಗುತ್ತೆ, ಕೈಕಾಲು ಮುರಿಯುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ. ಈ ರೀತಿ ಈ ಶನಿ ಮಹಾತ್ಮನ ಪ್ರಭಾವ ಅಂದರೆ ಹೆಂಗೆ ಅಂದರೆ, ನಮಗೆ ಪಂಚಮ ಶನಿ, ಸಾಡೆ ಸಾತಿ ಇವೆಲ್ಲ ಬಂದಾಗ ಏನಂದರೆ, ನಾವು ಎಷ್ಟು ಹೆಸರು ಮಾಡಿರ್ತೀವಿ, ಎಷ್ಟು ಕೀರ್ತಿಯನ್ನು ಗಳಿಸಿರ್ತೀವಿ, ಎಷ್ಟು ಸಂಪಾದನೆ ಮಾಡಿರ್ತೀವಿ, ಅದನ್ನೆಲ್ಲ ಶೂನ್ಯ ಮಾಡಿ ತೋರಿಸ್ತಾನೆ ಭಗವಂತ. ಯಾಕಂದರೆ ಸ್ವಾಮಿಯ ಪ್ರಭಾವ ಅಂದರೆ ಮನುಷ್ಯ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಅವನು ಶೂನ್ಯದಿಂದ ಮತ್ತೆ ಬರಬೇಕು. ಯಾಕಂದರೆ ಅವನು ಸಿರಿ ಸಂಪತ್ತು ಬಂದಾಗ ಅವನಿಗೆ ತಲೆ ನಿಲ್ಲಲ್ಲ. ಎಲ್ಲ ಸುತ್ತಲೂ ಆಳು ಕಾಳು ಜನ, ಸಿರಿ ಸಂಪತ್ತು, ಅಧಿಕಾರ, ಯೋಗ ಎಲ್ಲ ಇರುತ್ತೆ. ಅಂಥವ್ರಿಗೆ ಭಗವಂತ ಪ್ರವೇಶ ಆದಾಗ ಏನು ಮಾಡ್ತಾನೆ, ಇವನಿಗೆ ಎಲ್ಲ ಅರ್ಥ ಆಗಬೇಕು, ಮತ್ತೆ ಇವನು ಮಾನವನಾಗಿ ಬರಬೇಕು ಅಂತೇಳಿ ಎಲ್ಲ ಶೂನ್ಯ ಮಾಡಿ ಅವನ್ನ ಯಾವುದೋ ಒಂದು ಅಪರಾಧ ಮಾಡಿಸಿ ಅವನ ಕೈಲಿ ಅವನ್ನ ಸಮಾಜದಿಂದ ಚೀತು ಅನಿಸಿ ಅವನ್ನ ತೊಂದರೆ ಕೊಟ್ಟು ಮತ್ತೆ ಅವನಿಗೆ ರಾಜಯೋಗ ಕೊಟ್ಟು ಅವನಿಗೆ ಸ್ವಾಮಿಯ ಪ್ರಭಾವನ ಅರ್ಥ ಮಾಡಿಸ್ತಾನೆ ಭಗವಂತ. ಖಂಡಿತವಾಗ್ಲೂ. ಯಾಕಂದರೆ ಆ ಸ್ವಾಮಿಯನ್ನು ನೀವು ನೋಡ್ಬೋದು, ತಂದೆಯನ್ನೇ ಬಿಡಲಿಲ್ಲ ಅವರು. ಆ ರೀತಿ ರಾಶಿ ಬಂದಾಗ, ನಮ್ಮ ರಾಶಿಗೆ ಬಂದಾಗ ತಂದೆಯನ್ನೇ ಬಿಡದಂಥ ಪ್ರಭಾವಶಾಲಿ ಶನಿ ಮಹಾತ್ಮ ಅವರು. ಸೊ ಈ ರೀತಿ ಅವರ ಒಂದು ಎಲ್ಲ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗಬೇಕು. ನಮ್ಮ ಗ್ರಹಗತಿಗಳನ್ನ ಅವಾಗವಾಗ ತಿಳ್ಕೊತಾ ಇರಬೇಕು. ತಿಳ್ಕೊಂಡು ಪ್ರತಿಯೊಂದು ದೇವತೆಗೂ, ಯಾಕಂದರೆ ನಮಗೆ ಗುರುಬಲ ಇದ್ರೇ ನಮಗೆ ದೈವಬಲ ಅನುಗ್ರಹ ಆಗೋದು, ಗುರು ಆಶೀರ್ವಾದ ಇದ್ರೇ ನಮಗೆ ಎಲ್ಲ ಪ್ರತಿಯೊಂದು ದೈವ ಅನುಗ್ರಹ ಆಗೋದು, ಗುರು ಆಶೀರ್ವಾದ, ಗುರುಬಲ ನಮಗಿರಬೇಕು. ಸೊ ಹಾಗಾಗಿ ಗುರುಗಳ ಸೇವೆ ಮಾಡಬೇಕು, ಒಂದು ದೇವತಾ ಕಾರ್ಯಗಳು ಮಾಡಬೇಕು, ದಾನ ಧರ್ಮಗಳು ಮಾಡಬೇಕು, ಅನ್ನದಾನಗಳು ಮಾಡಬೇಕು. ನಮಗೆ ಶಕ್ತಿ ಇದ್ದರೆ ಗೋದಾನ, ವಸ್ತ್ರದಾನ ಇವೆಲ್ಲ ಮಾಡಿ ನಾವು ಮಾಡಿರುವಂಥ ಪಾಪಕರ್ಮಗಳನ್ನು ಕಳ್ಕೋಬೇಕು. ಇದು ಮಾಡಿದಾಗ 4 ಜನಕ್ಕೆ ಅದು ನಮ್ಮ ಉತ್ತಮ ಸಂದೇಶವನ್ನು ಕೊಡುತ್ತೆ. ಮತ್ತು ಅವರ ಅರಸಿ ಹಾರೈಸೋದ್ರಿಂದ ನಮಗಿರುವಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಇನ್ನಷ್ಟು ನಾವು ಸುಖವಾಗಿ ನಮಗೆ ನಮ್ಮ ಈ ಒಂದು ದೇವಸ್ಥಾನ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಪೂರ್ತಿ ದಿನ ತೆಗೆದಿರುತ್ತೆ. ಯಾವುದೇ ಕಾರಣಕ್ಕೂ ಬಾಗ್ಲಾಕಲ್ಲ. ಮಂಗಳವಾರ ಶುಕ್ರವಾರ ಮಾತ್ರ ನಾವು ಅಲಂಕಾರ ಮಾಡುವಾಗ, ಯಾಕಂದರೆ ನೀರು ಹಾಕ್ತಾ ಇರ್ತೀವಲ್ಲ, ಅಭಿಷೇಕದ ನೀರು ಹಾಕ್ತಾ ಇರ್ತೀವಿ, ಆವಾಗ ಮಧ್ಯಾಹ್ನ ಅಂದರೆ 3 ಗಂಟೆಯಿಂದ 4:15ವರೆಗೂ ಅಲಂಕಾರ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಸ್ಕ್ರೀನ್ ಹಾಕಿರ್ತೀವಿ ಅಷ್ಟೇ, ದೇವಸ್ಥಾನ ಬಾಗ್ಲಾಕಲ್ಲ. ಬರೀ ಅಮ್ಮನವರ ಗರ್ಭಗುಡಿಯ ಸ್ಕ್ರೀನ್ ಹಾಕಿ ಅಲಂಕಾರ ಮುಗಿಸ್ಬಿಟ್ಟು ಮತ್ತೆ ದರ್ಶನಕ್ಕೆ ಬಿಟ್ಕೊಡ್ತಾ ಇದ್ವಿ. ಇನ್ನು ವಾರಗಳಲ್ಲಿ ವಿಶೇಷವಾಗಿ ಮಾಮೂಲಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಬೆಳಗ್ಗೆಯಿಂದನೇ ವಿಜೃಂಭಣೆಯಿಂದ ತಾಯಿಗೆ ನಾನಾ ರೀತಿ ಅಂದರೆ 24 ಥರ ಅಲಂಕಾರಗಳು ಮಾಡ್ತೀವಿ. ಹೌದು, ಅಮ್ಮನವ್ರಿಗೆ 24 ಥರ ವಿಶೇಷವಾಗಿ ಅಲಂಕಾರಗಳಾಗುತ್ತೆ. ಸೊ ಅದರಲ್ಲಿ ಯಾವುದಾದ್ರು ಭಕ್ತಾದಿಗಳಿಗೆ ಅನುಕೂಲ, ಕೆಲವರಿಗೆ ಮಕ್ಕಳಾದಾಗ ಸಂತಾನ ಲಕ್ಷ್ಮಿ ಅಲಂಕಾರ ಮಾಡ್ತೀನಿ ಅನ್ಕೋತಾರೆ. ತಮ್ಮ ಒಂದು ಕಾರ್ಯಸಿದ್ಧಿಗೋಸ್ಕರ ಚಾಮುಂಡೇಶ್ವರಿ ಅಲಂಕಾರ ಮಾಡಿಸ್ತಾರೆ. ಮತ್ತು ತಮ್ಮ ಶತ್ರು ಸಂಹಾರಗಳಿಗೆ ಈ ಒಂದು ಏನು ನಮ್ಮ ಅಂದರೆ ಶತ್ರು ಸಂಹಾರ ಅಂದರೆ ಶತ್ರುಗಳನ್ನ ಸಂಹಾರ ಮಾಡೋದಲ್ಲ, ಅವರ ಶತ್ರುತ್ವನ, ಯಾವುದೇ ವ್ಯಕ್ತಿನ ನಾವು ಅಂದ್ಕೊಳ್ಬೋದು ಅವನು ಹಾಳಾಗೋಗ್ಲಿ ಅಂತಂದರೆ ಅವನು ಹಾಳಾಗಲ್ಲ, ಅವನು ನಮ್ಮಲ್ಲಿರುವಂಥ ಕ್ರೂರತ್ವ ಹಾಳಾಗಲಿ, ಅವನು ನಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲಿ ಅನ್ನೋ ಥರ ಈ ಭಾವನೆ ನಮ್ಮ ತಾಯಿ ಕೊಡ್ತಾರೆ. ಯಾಕಂದರೆ ಕಾಳಿ ಅಂದರೆ ಅದೇನೆ, ಯಾವುದೇ ಒಂದು ಹಿಂಸೆ ಅನ್ನೋದು ಆ ಯಮ್ಮನಿಗೆ ಆಗಲ್ಲ. ಸೊ ಹಾಗಾಗಿ ಎಲ್ಲವನ್ನು ಒಂದು ಜಯಿಸೋಕ್ಕೋಸ್ಕರ ಅವರು ಶತ್ರುತ್ವನ ನಿವಾರಣೆ ಮಾಡಿ ಅವರು ಮಿತ್ರರಾಗಲಿ, ಶತ್ರುಗಳು ಮಿತ್ರರಾಗಲಿ, ಮಿತ್ರರು ಆಪ್ತರಾಗಲಿ ಅಂಥೇಳಿ ಈ ತಾಯಿಯನ್ನು ಸೇವೆ ಮಾಡಿದ್ರೆ ಅನುಗ್ರಹ ಆಗುತ್ತೆ. ಇದು ಈ ತಾಯಿಯ ಸನ್ನಿಧಾನದ ವಿಶೇಷ. ಕೇಳ್ಪಟ್ವಿ, ತಾವು ಜ್ಯೋತಿಷ್ಯನ ಕೂಡ ಹೇಳ್ತಾರೆ ಅಂತ ಕೇಳ್ಪಟ್ವಿ. ಈಗ ಅಷ್ಟು ಅದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೋತಾ ಇದ್ವಿ ಸರ್. ಖಂಡಿತವಾಗ್ಲೂ ನಾವು ಯಾವುದೇ ರೀತಿ ಜ್ಯೋತಿಷ್ಯ ಆಗಲಿ, ನಾವು ಯಾವುದೇ ರೀತಿ ಇದನ್ನು ನಾವು ಜಾತಕ ಆಗಲಿ ನೋಡಿ ಹೇಳಲ್ಲ. ಇಲ್ಲಿ ಏನಂದರೆ ಕವಡೆ ಹಾಕಿಸ್ತೀವಿ. ಯಾರಿಗೆ ತೊಂದರೆ ಇದ್ದರೂ ಒಂದು ಕವಡೆ ಹಾಕಿ ಆ ಕವಡೆನಲ್ಲಿ ನಮಗೆ ಗೊತ್ತಾಗುತ್ತೆ ಯಾವುದು ಒಂದು ಪ್ರಭಾವ ಇವ್ರ ಮೇಲೆ ಬಿದ್ದಿದೆ, ಗ್ರಹಗಳ ದೋಷನ ಅಥವಾ ಏನೋ ಮಾಟ ಮಂತ್ರನ, ಅಥವಾ ಕೆಲವರಿಗೆ ಅವ್ರಿಗೆ ಪರಿಹಾರ ಆಗಲಿ ಅಂತ ಎಲ್ಲೋ ನಿಂಬೆಹಣ್ಣು ಮೊಟ್ಟೆ ಹೊಡೆದಿರ್ತಾರೆ, ಅದನ್ನು ನಾವು ದಾಟ್ಬಿಡ್ತೀವಿ.
ನಾವು ದಾಟಿದಾಗ ನಮಗೆ ಅದನ್ನು ದಾಟ ದೋಷ ನಮಗೆ ಕಾಲು ನೋವು ಬರುವಂಥದ್ದು ಇವೆಲ್ಲ ಆಗುತ್ತೆ. ಅದೆಲ್ಲ ನಿವಾರಣೆ ಆಗಲಿ ಅಂತೇಳಿ ಇದನ್ನು ನೋಡಿಬಿಟ್ಟು ನಾವು ಇಲ್ಲಿ ಪರಿಹಾರ ಮಾಡಿಸ್ತೀವಿ. ಯಾವ್ಯಾವ ಥರದ ಸಮಸ್ಯೆಗಳು ಇಲ್ಲಿ ಇರುವಂಥವ್ರು ಬರ್ಬೋದು ಸರ್ ಇಲ್ಲಿಗೆ? ಸರ್ ಖಂಡಿತವಾಗ್ಲೂ ಎಲ್ಲ ರೀತಿ ಸಮಸ್ಯೆಯವರು ಬರ್ತಾರೆ. ಯಾಕಂದರೆ ನೀವು ಕಂಡಂಗೆ ನಾನು ಕಂಡಂಗೆ ಪ್ರತಿಯೊಂದು ಕ್ಯಾನ್ಸರ್ ಆಗ್ಬೋದು, ಯಾವುದೇ ಒಂದು ಆಪ್ರೇಷನ್ಗಳಾಗ್ಬೋದು, ಅಥವಾ ಏನೇ ಒಂದು ಕಾಯಿಲೆಗಳಿಗೆ ಅಮ್ಮನ ಹತ್ರ ಬೇಡಿಕೊಂಡು ಮಕ್ಕಳಿಗೆ ವಾಸಿ ಆಗಲಿ, ತಮ್ಮ ತಂದೆ ತಾಯಿ ಈ ಥರ ತೊಂದರೆ ಇದೆ ವಾಸಿ ಆಗಲಿ ಅಂತೆಲ್ಲ ಕೇಳಿಕೊಂಡು ಹುಷಾರಾಗಿರೋರು ಇದೆ. ಮತ್ತು ಅವ್ರಿಗೆ ತೀರಾ ಅಂದರೆ 3 ತಿಂಗಳಲ್ಲಿ ಹೋಗ್ತೀನಿ ಎಂದವರು 2 ವರ್ಷ 3 ವರ್ಷ ಬದುಕಿದವ್ರದ್ದು ಇತಿಹಾಸ ಇದೆ ಅಮ್ಮನ ಆಶೀರ್ವಾದದಿಂದ. ಈ ರೀತಿ ಎಲ್ಲ ನಮಗೆ ಅನುಭವಗಳು ಆಗಿದೆ. ಸರ್ ಈ ಸಿನಿಮಾದವ್ರದ್ದು ಒಂದು ಕೇಳ್ತೀವಿ, ತುಂಬ ಈಗ ಟ್ರೆಂಡ್ ಇರುವಂಥದ್ದು ಅದೇ ಸಿನಿಮಾದವರು ನೀವು ಕಂಡಂಗೆ ಯಾರ್ಯಾರು ಬಂದಿದ್ದಾರೆ ಸರ್ ಇಲ್ಲಿಗೆ? ಸರ್ ಪ್ರತಿಯೊಬ್ಬರು ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಅವರು ಸಹ ಇಲ್ಲಿ ಬಂದೋಗಿದ್ದಾರೆ, ವಿಷ್ಣುವರ್ಧನ್ ಅವರು, ಭಾರತಿ ಅಮ್ಮವರು, ಸರೋಜಾದೇವಿಯವರು ಪ್ರತಿಯೊಬ್ಬರು ಆ ಕಾಲದಿಂದ ಬಂದೋಗಿದ್ದಾರೆ. ಆದರೆ ಆವಾಗ ಪ್ರಚಾರ ಇರಲಿಲ್ಲ, ಯಾಕಂದರೆ ಬೆಳಕಿಗೆ ಬರಲಿಲ್ಲ ಆವಾಗ. ಈಗ ನಮ್ಮ KP ಶ್ರೀಕಾಂತ್ ಅವರು ಟಗರು ಸಿನಿಮಾ ಮಾಡಿದ್ರು. ಆ ಟಗರು ಸಿನಿಮಾಯಿಂದ ಇಡೀ ಮಾಧ್ಯಮ ವರ್ಗನೇ ಇಲ್ಲಿ ಬಂದು ಆ ಒಂದು ತಾಯಿನ ಬೆಳಕಿಗೆ ತಂತು. ಸೊ ಟಗರು ಸಿನಿಮಾಯಿಂದ ಬಹಳ ಮೂರ್ತಿಗಳು ಒಂದು ಟಗರು ಹಿಟ್ಟಾಗಿದ್ದಕ್ಕೂ ಹೌದು. ಸೊ ಅವತ್ತಿಂದ ಅದ್ರ ಮುಂಚೆ ಬಜರಂಗಿ ಕೂಡ ಶಿವಣ್ಣವರು ಇಲ್ಲಿ ಬಂದು ಪೂಜೆ ಮಾಡಿಸಿ ಎಲ್ಲ ಶಿವಣ್ಣವರು ಅನಾದಿ ಕಾಲದಿಂದನೂ ಯಮ್ಮನಿಗೆ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಬಜರಂಗಿ ಆಗ್ಬೋದು, ಟಗರು ಆಗ್ಬೋದು, ಅವರ ಇದನ್ನೆಲ್ಲ ಇವರು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಕುಂಬಳಕಾಯಿ ಸಹ ಮಾಡಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಮುಂದುವರಿತಾ ಇದ್ದಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.